ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಜಿಕೆ ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಮೂಗಿಗೆ ಒಂದೆರಡು ಹನಿ ಎಣ್ಣೆ ಅಥವಾ ತುಪ್ಪ ಹಾಕುವುದರಿಂದ ಏನಾಗುತ್ತದೆ? ಆಪ್ಷನ್ಸ್: ಎ ಗೊರಕೆ ನಿಯಂತ್ರಣ, ಬಿ ಸ್ಟ್ರೋಕ್ ಬರುವುದಿಲ್ಲ, ಸಿ ಕಫ ನಿವಾರಣೆ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಮೂಗಿಗೆ ಎಣ್ಣೆ ಅಥವಾ ತುಪ್ಪ ಹಾಕುವುದರಿಂದ ಮೂಗಿನಲ್ಲಿರುವ ಡ್ರೈನೆಸ್ ಕಡಿಮೆಯಾಗುತ್ತದೆ, ಮೆದುಳನ್ನು ಕ್ರಿಯಾಶೀಲಗೊಳಿಸುತ್ತದೆ. ಇದರಿಂದ ಶರೀರದಲ್ಲಿ ನರ್ವಸ್ ಸಿಸ್ಟಮ್ ಆಕ್ಟಿವ್ ಆಗುತ್ತದೆ, ಗೊರಕೆ ಶಬ್ದ ಕಡಿಮೆಯಾಗುತ್ತದೆ, ವಾತ ಪಿತ್ತ ಕಫ ಕೂಡ ನಿವಾರಣೆಯಾಗುತ್ತದೆ. ಮೂಗಿಗೆ ಎಣ್ಣೆ ಅಥವಾ ತುಪ್ಪ ಹಾಕುವುದರಿಂದ ಮೆದುಳಿನಲ್ಲಿ ಬ್ಲಡ್ ಕ್ಲಾಟ್ ಆಗುವುದಿಲ್ಲ, ಇದರಿಂದ ಸ್ಟ್ರೋಕ್ ಆಗುವುದು ನಿಲ್ಲುತ್ತದೆ. ನಿಮ್ಮ ಶರೀರ ಹಾಗೂ ಮೆದುಳಿನ ಆರೋಗ್ಯವನ್ನು ಕಾಪಾಡಲು 2 ಹನಿ ಎಣ್ಣೆ ಅಥವಾ ತುಪ್ಪ ಹಾಕುವುದನ್ನು ಅಭ್ಯಾಸ ಮಾಡಿಕೊಳ್ಳುವುದು ಉತ್ತಮ. ಇದರಿಂದ ಹಲವಾರು ರೀತಿಯ ಆರೋಗ್ಯ ಪ್ರಯೋಜನಗಳನ್ನು ಪಡೆಯಬಹುದು. ಎರಡನೇ ಪ್ರಶ್ನೆ, ಮೈಗ್ರೇನ್ನಂತಹ ತಲೆನೋವನ್ನು ಉಲ್ಬಣಗೊಳ್ಳದಂತೆ ಶಮನಗೊಳಿಸುವ ಸಾಮರ್ಥ್ಯ ಯಾವುದರಲ್ಲಿದೆ? ಆಪ್ಷನ್ಸ್: ಎ ಕಾಫಿ, ಬಿ ಟೀ, ಸಿ ಎಳನೀರು, ಡಿ ಮಜ್ಜಿಗೆ. ಸರಿಯಾದ ಉತ್ತರ ಆಪ್ಷನ್ ಸಿ ಎಳನೀರು. ಸಾಮಾನ್ಯವಾಗಿ ತಲೆನೋವು, ಅದರಲ್ಲೂ ಇದರ ಅತ್ಯುಗ್ರ ರೂಪವಾದ ಮೈಗ್ರೇನ್ ಸಹ ನಿರ್ಜಲೀಕರಣ ಕಾರಣದಿಂದ ಪ್ರಾರಂಭಗೊಳ್ಳುತ್ತದೆ. ಯಾವಾಗ ತಲೆನೋವು ಪ್ರಾರಂಭವಾಯಿತೋ ಹಾಗೂ ಇದು ಹೆಚ್ಚು ಹೊತ್ತು ನೀರು ಕುಡಿಯದೇ ಇದ್ದಾಗ ಎದುರಾಯಿತೋ ತಕ್ಷಣವೇ 1 ಎಳನೀರನ್ನು ಕುಡಿದು ಬಿಡಿ. ಶೀಘ್ರವೇ ಈ ತಲೆನೋವು ಉಲ್ಬಣಗೊಳ್ಳದೆ ಶಮನಗೊಳ್ಳುತ್ತದೆ. ಎಳನೀರಿನಲ್ಲಿ ಮೆಗ್ನೀಷಿಯಂ ಪ್ರಮಾಣ ಹೆಚ್ಚಾಗಿರುವ ಕಾರಣ ಇದು ಮೈಗ್ರೇನ್ ತಲೆನೋವನ್ನು ಕಡಿಮೆ ಮಾಡಲು ಸಾಧ್ಯವಾಗುತ್ತದೆ. ಮಲ ಮೂತ್ರವನ್ನು ಕೆಲವು ಸಮಯಗಳವರೆಗೆ ತಡೆದಿಟ್ಟುಕೊಳ್ಳುವುದರಿಂದ ಏನಾಗುತ್ತದೆ? ಆಪ್ಷನ್ಸ್: ಎ ಮೆದುಳು ಹಾನಿ, ಬಿ ಪೈಲ್ಸ್, ಸಿ ಮೂತ್ರಪಿಂಡ ಹಾನಿ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಕೆಲವರು ಪರಿಸ್ಥಿತಿಗೆ ಅನುಗುಣವಾಗಿ ಮಲಮೂತ್ರವನ್ನು ತಡೆದಿಟ್ಟುಕೊಳ್ಳುತ್ತಾರೆ. ಇದರಿಂದ ಹೆಚ್ಚಿನ ಪರಿಣಾಮ ನಿಮ್ಮ ಮೆದುಳಿನ ಮೇಲೆ ಬೀರುತ್ತದೆ. ಇದರಿಂದ ನಿಮ್ಮ ಬ್ರೈನ್ ಡ್ಯಾಮೇಜ್ ಆಗುವ ಸಾಧ್ಯತೆ ಇರುತ್ತದೆ. ಅಷ್ಟೇ ಅಲ್ಲದೆ ಈ ರೀತಿಯ ಹವ್ಯಾಸಗಳು ರೂಢಿಸಿಕೊಂಡರೆ ನಿಮಗೆ ಪೈಲ್ಸ್ ಆಗುವ ಸಾಧ್ಯತೆ ಕೂಡ ಇರುತ್ತದೆ. ದೀರ್ಘಕಾಲದವರೆಗೆ ಮಲಮೂತ್ರ ನಿಯಂತ್ರಿಸುವುದರಿಂದ ಮೂತ್ರಪಿಂಡಕ್ಕೆ ಸಂಬಂಧಿಸಿದ ವಿವಿಧ ಕಾಯಿಲೆಗಳನ್ನು ಹೆಚ್ಚಿಸುವ ಅಪಾಯವನ್ನು ಹೊಂದಿರುತ್ತದೆ. ಮೂತ್ರ ತಡೆ ಹಿಡಿಯುವ ಸಾಮರ್ಥ್ಯ ವ್ಯಕ್ತಿಯ ವಯಸ್ಸನ್ನು ಅವಲಂಬಿಸಿರುತ್ತದೆ. ವಯಸ್ಕರ ಮೂತ್ರಕೋಶವು 2 ಕಪ್ ಮೂತ್ರವನ್ನು ಹಿಡಿದಿಟ್ಟುಕೊಳ್ಳಬಹುದು. ಅದಾದ ಬಳಿಕ ಮೂತ್ರಕೋಶದಲ್ಲಿ ಹೆಚ್ಚುತ್ತಿರುವ ಮೂತ್ರವು ಹೊಟ್ಟೆಯಲ್ಲಿ ಸೋಂಕಿನ ಅಪಾಯವನ್ನು ಉಂಟುಮಾಡುತ್ತದೆ. ಐದನೇ ಪ್ರಶ್ನೆ, ನಿಂತು ನೀರು ಕುಡಿಯುವುದರಿಂದ ಇದು ದೇಹದ ಮೇಲೆ ಯಾವ ರೀತಿಯ ಪರಿಣಾಮವನ್ನು ಬೀರುತ್ತದೆ? ಆಪ್ಷನ್ಸ್: ಎ ಕರುಳು ಹಾನಿ, ಬಿ ಹೊಟ್ಟೆ ತುಂಬುತ್ತದೆ, ಸಿ ದೇಹ ಶುದ್ಧಿ, ಡಿ ಹೊಟ್ಟೆ ಶುದ್ಧಿ. ಸರಿಯಾದ ಉತ್ತರ ಆಪ್ಷನ್ ಎ ಕರುಳು ಹಾನಿ. ನಿಂತುಕೊಂಡು ನೀರನ್ನು ಕುಡಿಯುವಾಗ ನೀರು ರಭಸದಲ್ಲಿ ಬಂದು ಹೊಟ್ಟೆಯ ಗೋಡೆಗಳಿಗೆ ಬಡಿಯುತ್ತವೆ. ಇದು ಕಾಲಕ್ರಮೇಣ ಸವೆತ ಉಂಟಾಗಿ ನಿಮ್ಮ ಹೊಟ್ಟೆಯ ಗೋಡೆ ಮತ್ತು ಜಠರಗರುಳಿನ ಪ್ರದೇಶವನ್ನು ಹಾನಿಗೊಳಿಸುತ್ತದೆ. ತಪ್ಪಾದ ಭಂಗಿಯಿಂದ ನೀರನ್ನು ಸೇವಿಸುವಾಗ ನಿಮ್ಮ ದೇಹವು ಮೂಳೆ ಕ್ಷೀಣತೆ ಮತ್ತು ದುರ್ಬಲತೆಯಂತಹ ಸಮಸ್ಯೆಯನ್ನು ಉಂಟುಮಾಡುತ್ತದೆ. ನಿಂತಿರುವಾಗ ನೀರು ಕುಡಿಯುವುದರಿಂದ ನಿಮ್ಮ ದೇಹ ಮತ್ತು ಸ್ನಾಯುಗಳು ನಿರಂತರ ಒತ್ತಡದ ಸ್ಥಿತಿಯಲ್ಲಿರುತ್ತವೆ. ಆಗ ಪೂರ್ಣ ಪ್ರಮಾಣದ ಆಹಾರ ಜೀರ್ಣವಾಗಲು ತೊಂದರೆಯಾಗುತ್ತದೆ. ನೀರು ರಭಸದಿಂದ ಚಿಮ್ಮಿ ಹರಿದಾಗ ಅನ್ನನಾಳದ ಮೇಲೆ ಒತ್ತಡ ಬಿದ್ದು ಹೊಟ್ಟೆ ಮತ್ತು ಅನ್ನನಾಳದ ನಡುವಿನ ಜಂಟಿಯಾದ ಸ್ಫಿಂಕ್ಟರ್ಗೆ ಹಾನಿಯನ್ನುಂಟು ಮಾಡುತ್ತದೆ. ಇದರಿಂದಾಗಿ ಅನಿಲಗಳು ಹಿಮ್ಮುಖವಾಗಿ ಹರಿದು ಎದೆಯುರಿ ಉಂಟಾಗುತ್ತದೆ. ಆರನೇ ಪ್ರಶ್ನೆ, ಜನರಿಗಿಂತ ಕುದುರೆಗಳ ಸಂಖ್ಯೆಯೇ ಹೆಚ್ಚಿರುವ ವಿಶ್ವದ ಏಕೈಕ ದೇಶ ಯಾವುದು? ಆಪ್ಷನ್ಸ್: ಎ ಬಲ್ಗೇರಿಯಾ, ಬಿ ಜಮೈಕಾ, ಸಿ ಮಂಗೋಲಿಯಾ, ಡಿ ಉರುಗ್ವೆ. ಸರಿಯಾದ ಉತ್ತರ ಆಪ್ಷನ್ ಸಿ ಮಂಗೋಲಿಯಾ. ಪ್ರತಿ ಚದರ ಕಿಲೋಮೀಟರ್ಗೆ 2 ಮಾತ್ರ ವಾಸಿಸುವ ವಿಶ್ವದ ಏಕೈಕ ದೇಶ ಮಂಗೋಲಿಯಾ. ಈ ದೇಶದ ಅರ್ಧದಷ್ಟು ಜನಸಂಖ್ಯೆಯು ರಾಜಧಾನಿ ಉಲಾನ್ ಬಾತರ್ನಲ್ಲಿ ವಾಸಿಸುತ್ತಾರೆ. ಈ ದೇಶದ ವೈವಿಧ್ಯತೆಗಳಲ್ಲಿ ಒಂದು ಕುದುರೆ. ದೇಶದಲ್ಲಿ ಸುಮಾರು 40 ಲಕ್ಷ ಕುದುರೆಗಳಿವೆ. ಬೇರೆ ರೀತಿಯಲ್ಲಿ ಹೇಳುವುದಾದರೆ ದೇಶದಲ್ಲಿ ಜನರಿಗಿಂತ ಹೆಚ್ಚು ಕುದುರೆಗಳಿವೆ. ಇತಿಹಾಸದ ಪ್ರಕಾರ ಈ ಕುದುರೆಗಳ ಗುಂಪು ಮಂಗೋಲ್ ಚಕ್ರವರ್ತಿ ಗೆಂಘಿಸ್ ಖಾನ್ ವಿಶಾಲವಾದ ಸಾಮ್ರಾಜ್ಯವನ್ನು ನಿರ್ಮಿಸಲು ಸಹಾಯ ಮಾಡಿದವು ಎಂದು ಹೇಳಲಾಗುತ್ತದೆ. ಏಳನೇ ಪ್ರಶ್ನೆ, ಪುರುಷರು ಬಿಸಿ ನೀರಿನಿಂದ ಸ್ನಾನ ಮಾಡುವುದರಿಂದ ಯಾವ ಸಮಸ್ಯೆಯನ್ನು ಎದುರಿಸಬೇಕಾಗುತ್ತದೆ? ಆಪ್ಷನ್ಸ್: ಎ ವೀರ್ಯಾಣು ಕೊರತೆ, ಬಿ ತುರಿಕೆ, ಸಿ ವಯಸ್ಸಾಗುವಿಕೆ, ಡಿ
ಕೂದಲು ಉದುರುವಿಕೆ. ಸರಿಯಾದ ಉತ್ತರ ಆಪ್ಷನ್ ಎ ವೀರ್ಯಾಣು ಕೊರತೆ. ಬಿಸಿ ಬಿಸಿ ನೀರಿನಲ್ಲಿ ಸ್ನಾನ ಮಾಡುವುದರಿಂದ ತುಂಬಾನೇ ಹಿತ ಎನಿಸುತ್ತದೆ. ಆದರೆ ಈ ಅಭ್ಯಾಸ ಪುರುಷರ ಸಾಮರ್ಥ್ಯದ ಮೇಲೆ ತುಂಬಾನೇ ಕೆಟ್ಟ ಪ್ರಭಾವವನ್ನು ಬೀರುತ್ತದೆ. ಇದು ವೀರ್ಯಾಣುಗಳ ಸಂಖ್ಯೆಯನ್ನು ಕಡಿಮೆಯಾಗಿಸುತ್ತದೆ. ಪುರುಷರಲ್ಲಿ ಬಂಜೆತನವನ್ನು ಉಂಟುಮಾಡುತ್ತದೆ. ಬಿಸಿ ನೀರಿನ ಸ್ನಾನ ಪುರುಷರ ಉಷ್ಣಾಂಶಕ್ಕೂ ಮತ್ತು ಟೆಸ್ಟೋಸ್ಟೆರಾನ್ ಪ್ರಮಾಣಕ್ಕೂ ಸಂಬಂಧಿಸಿರುತ್ತದೆ. ತುಂಬಾ ಬಿಸಿ ನೀರಿನಲ್ಲಿ ಸ್ನಾನ ಮಾಡುವುದರಿಂದ ಟೆಸ್ಟೋಸ್ಟೆರಾನ್ ಕಡಿಮೆಯಾಗುತ್ತದೆ. ಇದರಿಂದ ವೀರ್ಯಾಣುಗಳು ಕಡಿಮೆಯಾಗುತ್ತವೆ. 8ನೇ ಪ್ರಶ್ನೆ. ಬೋರೆಹಣ್ಣು ಅಥವಾ ಬಾರೆಹಣ್ಣನ್ನು ತಿನ್ನುವುದರಿಂದ ಯಾವ ಕಾಯಿಲೆಯನ್ನು ಬರದಂತೆ ತಡೆಯುತ್ತದೆ? ಆಪ್ಷನ್ಸ್ ಎ ಶುಗರ್, ಬಿ ಪೈಲ್ಸ್, ಸಿ ಹೃದಯಾಘಾತ, ಡಿ ಕ್ಯಾನ್ಸರ್. ಸರಿಯಾದ ಉತ್ತರ ಆಪ್ಷನ್ ಡಿ ಕ್ಯಾನ್ಸರ್. ಬೋರೆ ಹಣ್ಣನ್ನು ತಿನ್ನುವುದರಿಂದ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಹಾಗಾಗಿ ಇದು ಅನೇಕ ರೋಗಗಳನ್ನು ದೂರವಿಡುತ್ತದೆ. ಈ ಹಣ್ಣುಗಳಲ್ಲಿ ಹೆಚ್ಚಿನ ಮಟ್ಟದ ಉತ್ಕರ್ಷಣ ನಿರೋಧಕಗಳು ಇರುವುದರಿಂದ ದೇಹದಲ್ಲಿನ ತ್ಯಾಜ್ಯ ಹೊರಹಾಕುತ್ತದೆ. ಪಿತ್ತಜನಕಾಂಗದ ಕಾರ್ಯನಿರ್ವಹಣೆಯು ಸರಿಯಾಗಿ ಆಗುತ್ತದೆ. ಇದನ್ನು ತಿನ್ನುವುದರಿಂದ ಕ್ಯಾನ್ಸರ್ ಅಂಶಗಳನ್ನು ದೂರವಿಡುತ್ತದೆ. ಇದರ ಅನೇಕ ಉತ್ತಮ ಗುಣಗಳು ಕ್ಯಾನ್ಸರ್ನಂತಹ ಭಯಾನಕ ಕಾಯಿಲೆಗಳಿಂದ ದೂರವಿಡುತ್ತದೆ. 10ನೇ ಪ್ರಶ್ನೆ. ವಿಶ್ವದಲ್ಲಿನ ರೈಲ್ವೆ ವ್ಯವಸ್ಥೆಯ ಪಟ್ಟಿಯಲ್ಲಿ ಭಾರತ ಎಷ್ಟನೇ ಸ್ಥಾನದಲ್ಲಿದೆ? ಆಪ್ಷನ್ಸ್ ಎ 10, ಬಿ 8, ಸಿ 6, ಡಿ 4. ಸರಿಯಾದ ಉತ್ತರ ಆಪ್ಷನ್ ಡಿ 4. ಭಾರತೀಯ ರೈಲ್ವೆ ವ್ಯವಸ್ಥೆಯು ವಿಶ್ವದಲ್ಲಿ 4ನೇ ಅತಿ ದೊಡ್ಡ ಮತ್ತು ಏಷ್ಯಾದಲ್ಲೇ ಅತಿ ದೊಡ್ಡದಾಗಿದೆ. ಇದು 42,000 ಮೈಲುಗಳಷ್ಟು ಆವರಿಸುತ್ತದೆ ಮತ್ತು 7,000ಕ್ಕೂ ಹೆಚ್ಚು ನಿಲ್ದಾಣಗಳನ್ನು ಹೊಂದಿದೆ. ಪ್ರತಿದಿನ ಇದು 13,000 ಪ್ರಯಾಣಿಕ ರೈಲುಗಳು ಮತ್ತು 8,000ಕ್ಕೂ ಹೆಚ್ಚು ಸರಕು ರೈಲುಗಳನ್ನು ನಿರ್ವಹಿಸುತ್ತದೆ. ಇದು ಭಾರತದ ಸಾರಿಗೆ ಜಾಲದ ಪ್ರಮುಖ ಭಾಗವಾಗಿದೆ. ಯಾವ ರಾಜ್ಯದಲ್ಲಿ ತಂಬಾಕನ್ನು ಅಧಿಕವಾಗಿ ಬೆಳೆಯಲಾಗುತ್ತದೆ? ಆಪ್ಷನ್ಸ್ ಎ ಕೇರಳ, ಬಿ ಗೋವಾ, ಸಿ ಆಂಧ್ರಪ್ರದೇಶ್, ಡಿ ಬಿಹಾರ್. ಸರಿಯಾದ ಉತ್ತರ ಆಪ್ಷನ್ ಸಿ ಆಂಧ್ರಪ್ರದೇಶ್. ತಂಬಾಕು ಸಸ್ಯದ ಎಲೆಗಳನ್ನು ಕ್ಯೂರಿಂಗ್ ಮಾಡಿ ತಯಾರಿಸಲಾದ ಒಂದು ಉತ್ಪನ್ನ. ಈ ಸಸ್ಯವು ನಿಕೋಟಿಯಾನಾ ಕುಲ ಮತ್ತು ಸೊಲಾನೇಸಿಯಾ ಕುಟುಂಬದ ಭಾಗವಾಗಿದೆ. ಒಣಗಿದ ತಂಬಾಕು ಎಲೆಗಳನ್ನು ಮುಖ್ಯವಾಗಿ ಸಿಗರೇಟುಗಳು, ಸಿಗಾರ್ಗಳು, ಚುಂಗಾಣಿ ತಂಬಾಕು ಮತ್ತು ಸುಗಂಧಯುಕ್ತ ಶೀಶಾ ತಂಬಾಕಿನಲ್ಲಿ ಧೂಮಪಾನಕ್ಕಾಗಿ ಬಳಸಲಾಗುತ್ತದೆ. ಅದನ್ನು ನಶ್ಯ, ಅಗಿಯುವ ತಂಬಾಕು, ಅದ್ದಿದ ತಂಬಾಕು ಮತ್ತು ಸ್ನೂಸ್ನ ರೂಪದಲ್ಲಿ ಸೇವಿಸುತ್ತಾರೆ. ತಂಬಾಕು ಬಳಕೆ ಅನೇಕ ರೋಗಗಳಿಗೆ ಅಪಾಯಕಾರಿ ವಸ್ತುವಾಗಿದೆ. ವಿಶೇಷವಾಗಿ ಹೃದಯ, ಯಕೃತ್ತು ಮತ್ತು ಶ್ವಾಸಕೋಶಗಳನ್ನು ಬಾಧಿಸುವ ರೋಗಗಳು ಜೊತೆಗೆ ಅನೇಕ ಕ್ಯಾನ್ಸರ್ಗಳಿಗೂ ತಂಬಾಕು ಕಾರಣವಾಗುತ್ತದೆ. ಕೋಕೋ ಚಾಕ್ಲೇಟ್ ತಿನ್ನುವುದರಿಂದ ಯಾವ ರೋಗ ವಾಸಿಯಾಗುತ್ತದೆ? ಆಪ್ಷನ್ಸ್ ಎ ಶುಗರ್, ಬಿ ಹೈ ಬಿಪಿ, ಸಿ ಹೃದಯಾಘಾತ, ಡಿ ಮಲಬದ್ಧತೆ. ಸರಿಯಾದ ಉತ್ತರ ಆಪ್ಷನ್ ಬಿ ಹೈ ಬಿಪಿ. ಚಾಕ್ಲೇಟ್ ತಿಂದರೆ ತೂಕ ಹೆಚ್ಚಾಗುತ್ತದೆ ಎನ್ನುವುದು ಕೆಲವರ ಭಾವನೆ. ಆದರೆ ಚಾಕ್ಲೇಟ್ ಸೇವನೆಯಿಂದ ಬಿಪಿಯನ್ನು ನಿಯಂತ್ರಿಸಬಹುದು. ಉತ್ಕರ್ಷಣ ನಿರೋಧಕಗಳು, ಅಗತ್ಯ ಜೀವಸತ್ವಗಳಿಂದ ಸಮೃದ್ಧವಾಗಿರುವ ಚಾಕ್ಲೇಟ್ ಅನ್ನು ಉತ್ತಮ ಆರೋಗ್ಯಕ್ಕೆ ಸೂಪರ್ ಫುಡ್ ಎಂದು ಪರಿಗಣಿಸಬಹುದು. ಅಷ್ಟೇ ಅಲ್ಲ, ಅಧಿಕ ರಕ್ತದೊತ್ತಡ ಸಮಸ್ಯೆ ಇರುವವರಿಗೆ ಚಾಕ್ಲೇಟ್ ದಿವ್ಯೌಷಧವಿದ್ದಂತೆ. ಆದಾಗ್ಯೂ ಇದಕ್ಕಾಗಿ ಯಾವ ರೀತಿಯ ಚಾಕ್ಲೇಟ್ ತಿನ್ನಬೇಕು ಎಂದು ತಿಳಿದಿರಬೇಕು. ಆರೋಗ್ಯ ಉತ್ತಮವಾಗಿರಬೇಕು ಎಂದರೆ ಸಕ್ಕರೆ ಮತ್ತು ಕೊಬ್ಬಿನೊಂದಿಗೆ ಸಂಯೋಜಿಸಲಾದ ಚಾಕ್ಲೇಟ್ ಬದಲಿಗೆ ಕೋಕೋ ಚಾಕ್ಲೇಟ್ ಸೇವಿಸಬೇಕು. ಕೋಕೋ ಬೀನ್ಸ್ ಹುರಿದು ತಯಾರಿಸಲಾದ ಕೋಕೋ ಚಾಕ್ಲೇಟ್ನ ಕಚ್ಚಾ ಮತ್ತು ಸಂಸ್ಕರಿಸಿದ ರೂಪವಾಗಿದೆ. ಹಾಗಾಗಿಯೇ ಇದನ್ನು ಹೈ ಬಿಪಿ ರೋಗಿಗಳಿಗೆ ವರದಾನ ಎನ್ನಲಾಗುತ್ತದೆ. ಕೋಕೋದಲ್ಲಿ ಕಂಡುಬರುವ ಫ್ಲಾವನಾಲ್ಗಳು ಥಿಯೋಬ್ರೊಮಿನ್ ರಕ್ತದೊತ್ತಡವನ್ನು ಕಡಿಮೆ ಮಾಡಿ ರಕ್ತ ಪರಿಚಲನೆಯನ್ನು ಹೆಚ್ಚಿಸುತ್ತದೆ. ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಮರಿದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋನಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.